ದಂಟಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂಥ ಒಂದು ಸ್ವಲ್ಪ ಕರಿಬೇವು ಹಾಕಿ, ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಆಮೇಲೆ ಈರುಳ್ಳಿಯ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋವನ್ನು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ದಂಟಿನ ಸೊಪ್ಪಿನ ಪಲ್ಯಗೆ ರಾತ್ರಿಯೇ ತೊಳೆದಿಟ್ಕೊಂಡು ಸಣ್ಣಗೆ ಕಟ್ ಮಾಡಿ ಕಾಟನ್ ಬಟ್ಟೆಗೆ ಹಾಕಿಡಿ ದಂಟಿನ ಸೊಪ್ಪಿನ ಪಲ್ಯನ. ಈಗ ಅದನ್ನು ನಾನು ಇಡ್ತಿದ್ದೀನಿ ಸೊಪ್ಪನ್ನ ಪಲ್ಯನ ಕಡಾಯಿಗೆ ಇಟ್ಕೊಂಡು ಇದು ಇಷ್ಟು ಇದ್ದರೂ ಇಷ್ಟೇ ಆಗುತ್ತೆ ಪಲ್ಯ, ಸ್ವಲ್ಪನೇ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ, ಅದು ನೋಡ್ತಿರ್ಬೋದು ನೀವು ಎಷ್ಟು ಸ್ವಲ್ಪ ಆಗ್ತಿದೆ ಅದು ಪಲ್ಯ ಅಂಥೇಳಿ. ಎಷ್ಟೇ ಸೊಪ್ಪು ತೊಗೊಂಬಂದರೆ ನಿಮ್ಮ ಫ್ಯಾಮಿಲಿ ಇದ್ರಂತೂ ಜಾಸ್ತಿನೇ ತರಬೇಕಾಗತ್ತೆ. ಇಬ್ಬರಿಗೆ ಮಾತ್ರ ನಾನೀಗ 4 ಚೂಡು ಪಲ್ಯನ ಇಷ್ಟೇ ಆಗಿದೆ ನಾನು ಮಾಡಿರೋ ಕ್ವಾಂಟಿಟೀಲಿ. ಅದಕ್ಕೆ ಹೇಳೋದು, ಇದು ಬೇಗ ಸ್ವಲ್ಪ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಹೊಡೆಯುತ್ತೆ. ಹಸಿ ಬಿಸಿ ತಿನ್ನಬಾರ್ದು. ಹಸಿ ಬಿಸಿ ತಿಂದರೆ ಹೊಟ್ಟೆ ನೋವು ಆಗ್ತಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಗುರಾಳ್ ಪೌಡ್ರ್ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆ ಪುಡಿ ಇದ್ರೂ ಹಾಕ್ಕೋಬೋದು. ಶೇಂಗಾ ಪುಡಿ, ಕಡಲೆ ಪುಡಿ ಅಂದರೆ ಶೇಂಗಾ ಪುಡಿ ನಮ್ಮ ಕಡೆ ಅನ್ನೋದು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಭಾಳ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಅದು ರೊಟ್ಟಿ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ರೊಟ್ಟಿ.